ಖಾದಿ ಡಾಕ್ಟರ್ಗಳ ಟೆರರ್ ಸಂಚು ಈಗ ಬೆಚ್ಚಿ ಬೀಳಿಸ್ತಾ ಇದೆ. ಭಾರತದಲ್ಲಿ ಅತಿ ದೊಡ್ಡ ನರಮೇಧಕ್ಕೆ ಉಗ್ರರು ಮೆಗಾ ಪ್ಲಾನ್ ಮಾಡಿದ್ದು ಗೊತ್ತಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 32 ಕಾರುಗಳ ಬಳಕೆ. ಸರಣಿ ಸ್ಫೋಟಕ್ಕೆ 32 ಸೆಕೆಂಡ್ ಹ್ಯಾಂಡ್ ಕಾರ್ಗಳ ಬಳಕೆ ಮಾಡಿದ್ದಾರೆ. ಈ ಕಾರ್ಗಳ ಮೂಲಕ 4 ನಗರಗಳಲ್ಲಿ ಮಾರಣ ಹೋಮಕ್ಕೆ ಸ್ಕೆಚ್ ಹಾಕಿದ್ದಾರೆ. ನೋಡಿ ಯಾವ ರೀತಿ ಇವರು ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಯೂಸ್ ಮಾಡಿದ್ದಾರೆ, ಅವುಗಳನ್ನ ಮಾರ್ಪಾಡು ಮಾಡಿ ಪ್ಲಾನ್ ಮಾಡಿದ್ದಾರೆ. ಬ್ರೆಜಾ, ಸ್ವಿಫ್ಟ್, ಇಕೋ ಸ್ಪೋರ್ಟ್ಸ್, i20 ಸೇರಿ 32 ಕಾರ್ಗಳನ್ನ ಬಳಸಿದ್ದಾರೆ. ನೋಡಿ ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಇವರು ಬಳಸ್ತಾ ಇದ್ದದ್ದು. ಬ್ರೆಜಾ, ಸ್ವಿಫ್ಟ್, ಇಕೋ ಸ್ಪೋರ್ಟ್ಸ್, i20 ಸೇರಿ 32 ಕಾರ್ಗಳನ್ನ ಬಳಕೆ ಮಾಡಿದ್ದಾರೆ. ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ತಗೊಳ್ಳೋದು, ಅವುಗಳನ್ನ ಮಾರ್ಪಾಡು ಮಾಡೋದು, ಇಂಥ ಕೃತ್ಯಗಳಿಗೆ ಬಳಸೋದು. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 32 ಕಾರ್ ಇವರು ಬಳಸಿದ್ದು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಕೊಲೀಗ ರಂಜಿತ್. ಈಗ ನೇರ ಸಂಪರ್ಕದಲ್ಲಿ ರಂಜಿತ್, ಗಮನಿಸ್ತಾ ಇದೀವಿ 32 ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಬಳಸಿ ಅವುಗಳನ್ನ ಮಾರ್ಪಾಡು ಮಾಡಿ ಇಂಥ ಕೃತ್ಯಗಳಿಗೆ ಬಳಸುವಂತ ಕೆಲಸ ಇವರಿಂದ ಆಗ್ತಾ ಇತ್ತು ಅಂತ ಹೇಳಿ ಇನ್ನು ಏನೆಲ್ಲ ವಿಚಾರಗಳು ಆಚೆ ಬರ್ತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್, ಸುಮಾರು 32 ಕಾರ್ಗಳನ್ನ ಇವರು ಬಳಸಿ ಸಂಚು ರೂಪಿಸಿದಂತಹ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ನಾವೀಗ ಕೆಂಪುಕೋಟೆಯ ಮುಂಭಾಗದಲ್ಲಿ ಮೊನ್ನೆ ಸೋಮವಾರ ಆದಂತ ದುರಂತ ಆಯ್ತಲ್ಲ, ಸ್ಫೋಟ ಆಯ್ತಲ್ಲ, ಆ ಸ್ಫೋಟದ ಸ್ಥಳದಲ್ಲಿದ್ದೀವಿ. ನೋಡಿ ಇವರ ಸಂಚು ಹೇಗೆಲ್ಲ ಇತ್ತು ಅಂತ ಕೇಳಿದ್ರೆ, ಪುಲ್ವಾಮಾದಲ್ಲಿ ದಾಳಿ ಮಾಡಿದ ರೀತಿಯಲ್ಲೇ ಇವರು ದಾಳಿಯನ್ನ ಮಾಡುವಂತ ಸಂಚನ್ನ ರೂಪಿಸಿದ್ರು. ಇದರ ತೆರೆಮರೆಯಲ್ಲಿ ನಡೀತಾ ಇದ್ದಂತಹ ವ್ಯವಸ್ಥಿತವಾದಂತಹ ಸಂಚು ಈಗ ಪೊಲೀಸರ ಒಂದು ಸರಿಯಾದ ಸಮಯದ ಕಾರ್ಯಾಚರಣೆಯಲ್ಲಿ ಅವರ ಬಂಧನ ಮಾಡುವ ಮೂಲಕ ಇವರ ಸಂಚು ಕೂಡ ಈಗ ವಿಫಲವಾಗಿದೆ. ಹೇಗೆ ಇವರ ಕಾರ್ಯಾಚರಣೆ ಇತ್ತು ಅಂತ ಕೇಳಿದ್ರೆ, ಒಂದು ಪೋಸ್ಟರ್ ಮೂಲಕ ಈ ಹೈ ಪ್ರೊಫೈಲ್, ಈ ವಿದ್ಯಾವಂತ ಭಯೋತ್ಪಾದಕರ ಬಂಧನ ಆಗಿದೆ. ಇನ್ನಷ್ಟು ಅವರ ಸಹಚರರಿಗಾಗಿ ಈಗ ಬಲೆ ಬೀಸಿದ್ದಾರೆ NIA ಅಧಿಕಾರಿಗಳು ಸೇರಿದಂತೆ ATS ನ ಅಧಿಕಾರಿಗಳು. ಇವರ ಸಂಚು ಹೇಗಿತ್ತು ಅಂತ ಕೇಳಿದ್ರೆ, ಸುಮಾರು ಈ ರೀತಿ 200 ಸ್ಥಳಗಳನ್ನ, ಆಯಕಟ್ಟಿನ ಜಾಗಗಳನ್ನ ಇವರು ಗುರುತು ಮಾಡಿದ್ರು. ಅದು ಪುಣ್ಯಕ್ಷೇತ್ರಗಳು ಕೂಡ ಅದರಲ್ಲಿದ್ವು, ಧಾರ್ಮಿಕ ಕ್ಷೇತ್ರಗಳು ಕೂಡ ಅದರಲ್ಲಿದ್ವು. ಅಂತ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಅಲ್ಲೇನಾದ್ರೂ ವ್ಯವಸ್ಥಿತವಾದಂತ ದಾಳಿಯನ್ನ ಮಾಡಿದಾಗ ಬಹುಶಃ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅನ್ನೋದು ಇವ್ರ ಲೆಕ್ಕಾಚಾರ ಆಗಿತ್ತು. ಪುಲ್ವಾಮಾದಲ್ಲಿ ಹೇಗೆ ಕಾರಿನಲ್ಲಿ ಸ್ಫೋಟಕವನ್ನ ತುಂಬಿಕೊಂಡು ಇವರು ಆತ್ಮಾಹುತಿ ದಾಳಿಯನ್ನ ಮಾಡಿದ್ರು, ಅದೇ ರೀತಿಯ ದಾಳಿಯ ಪ್ಲಾನ್ ಅನ್ನ ಇವರು ಕೆಂಪುಕೋಟೆ ಮುಂದೆ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದ್ದಾಗಿ ಈಗ ಪೊಲೀಸರ ತನಿಖೆಯ ವರದಿ ಹೇಳ್ತಾ ಇದೆ. ನೋಡಿ, ಒಂದು ಕಾರಿನಲ್ಲಿ ಇವರು ಸ್ಫೋಟಕವನ್ನ ತುಂಬಿಕೊಂಡು ಬಂದ್ರೆ ಅದರ ಹಿಂದ್ಗಡೆ ಮತ್ತೆ ಮುಂದ್ಗಡೆ ಅವರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಥವಾ ಅವರನ್ನ ಗಾರ್ಡ್ ಮಾಡೋದಕ್ಕೆ ಆ ಜೊತೆಯಲ್ಲಿ ಬರುವಂತ ಏನು ವೆಹಿಕಲ್ ಇತ್ತಲ್ಲ, ಅದು ಕೂಡ ಈ ಸಂಚುಕೋರರದ್ದೇ ಆಗ್ತಾ ಇತ್ತು. ಆ ಸ್ಫೋಟಕ ತುಂಬಿದಂತಹ ಕಾರ್ ಏನಿತ್ತಲ್ಲ ಅದನ್ನ ಅವ್ರು ಗಾರ್ಡ್ ಮಾಡ್ತಾ ಇದ್ರು. ಅದೇ ರೀತಿ ಅವರ ಟಾರ್ಗೆಟ್ ಕ್ರಮಿಸಿದ ನಂತರ ಅಲ್ಲಿಂದ ಹಿಂದೆ ಮುಂದೆ ಬಂದಂತಹ ಕಾರುಗಳು ಮರೆಯಾಗಿ ಹೋಗ್ತಾ ಇತ್ತು, ಅವರಲ್ಲಿಂದ ತಪ್ಪಿಸಿಕೊಳ್ತಾ ಇದ್ರು. ಆನಂತರ ಯಾವುದೇ ಸಾಕ್ಷಿ ಸಿಗದ ರೀತಿಯಲ್ಲಿ ಅವರು ಎಸ್ಕೇಪ್ ಆಗೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಇದರಂತೆ ಈಗ ಇವರ ಪ್ಲಾನ್ ಯಾವಾಗ ಟುಸ್ ಆಯ್ತು ಅಂತ ಕೇಳಿದ್ರೆ, ಈ ವೈದ್ಯರೇನಿದಾರಲ್ಲ, ಈ ಕ್ರಿಮಿನಲ್ ವೈದ್ಯರ ಬಂಧನ ಆದ ನಂತರ ಈ ಉಮರ್ ಅನ್ನುವಂತ ವ್ಯಕ್ತಿ ಇದನ್ನಲ್ಲ, ಈ ಭಯೋತ್ಪಾದಕ, ಆತ ಏಕಾಂಗಿ ಆಗ್ತಾನೆ. ಆತನ ಸಹಚರರ ಬಂಧನದ ನಂತರ ಆತ ದಿಕ್ಕು ತೋಚದಾಗಿ ಸ್ಫೋಟಕವನ್ನ ತುಂಬಿಕೊಂಡು ಬರ್ತಾನೆ. ಬಂದವನು ಕೆಂಪುಕೋಟೆಯ ಮುಂದೆ ಆತ ಅದನ್ನ ಎಕ್ಸ್ಪ್ಲೋರ್ ಮಾಡಿ ಬಿಡ್ತಾನೆ. ಆ ಸಮಯದಲ್ಲಿ ದುರಂತ ಅಥವಾ ಆ ಸಮಯದಲ್ಲಿ ಅತಿ ದೊಡ್ಡ ಸ್ಫೋಟ ಆಗುತ್ತೆ. ಸ್ಫೋಟದ ತೀವ್ರತೆ ಎಷ್ಟಿತ್ತು ಏನು ಎಲ್ಲದನ್ನ ನೀವು ಗಮನಿಸಿದ್ರಿ. ಒಂದ್ ವೇಳೆ ಇದೊಂದು ಕುಕೃತ್ಯ ಸಾಧ್ಯ ಆಗದೇ ಇದ್ರೆ ಬಹುಶಃ ಭಾರೀ ಪ್ರಮಾಣದಲ್ಲಿ ದೊಡ್ಡ ಅನಾಹುತವೇ ಸೃಷ್ಟಿ ಆಗ್ತಾ ಇತ್ತು ಅನ್ನೋದನ್ನ ನಾವಿಲ್ಲಿ ವಿಚಾರ ಮಾಡಬೇಕಾದಂಥದ್ದು. ನೋಡಿ, ಈ ಸದ್ಯಕ್ಕೆ ಈಗ ಕಾರ್ಯಾಚರಣೆ ಎಲ್ಲ ಹೇಗಿದೆ ಪೊಲೀಸರ ತನಿಖೆ ಅನ್ನೋದನ್ನ ತಾವು ಗಮನಿಸ್ತಾ ಹೋದ್ರೆ, ಈ ಹೊತ್ತಿಗೆ ನೋಡಿ, ಈ ಹೊತ್ತಿಗೆ ಇಲ್ಲಿ ಕಾರ್ಯಾಚರಣೆ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ರಿ. ಬೆಳಿಗ್ಗೆ ಇದೇ ಸ್ಥಳದಲ್ಲಿ ಒಂದು ಕೈ ಪತ್ತೆ ಆಗಿತ್ತು. ಮೊನ್ನೆ ಧ್ವಂಸ ಆದಂತಹ ಛಿದ್ರವಾದಂತಹ ಘಟನೆ ಇತ್ತಲ್ಲ, ಸೋಮವಾರ ಆದಂತಹ ದುರಂತ, ಆ ದುರಂತದ ಸ್ಥಳದಲ್ಲಿ ನಿನ್ನೆವರೆಗೂ ಕೂಡ ಸರ್ಚಿಂಗ್ ಆಪರೇಷನ್ ಅನ್ನ ಮಾಡ್ತಾ
ಮಾಡಿದಂತಹ ತನಿಖಾ ತಂಡಕ್ಕೆ ಒಂದು ಕೈ ಪತ್ತೆ ಆಗಿತ್ತು. ಅದ್ಯಾರದ್ದು ಏನು ಎತ್ತ ಅಂತ ಹೇಳಿ ಪತ್ತೆ ಹಚ್ಚಿದ್ದಾರೆ. ನೋಡಿ, ಸಂಪೂರ್ಣವಾಗಿ ಪರದೆ ಹಾಕಿ ಮುಚ್ಚಿರುವಂತಹ ಜಾಗದಲ್ಲಿ ಇದ್ದಂತಹ ವೆಹಿಕಲ್ ಗಳನ್ನ, ಅಲ್ಲಿ ಸುಟ್ಟು ಕರಕಲಾದ ವೆಹಿಕಲ್ ಗಳನ್ನ ಈಗ ಅಲ್ಲಿಂದ ರಿಮೂವ್ ಮಾಡಿದ್ದಾರೆ. ಪೊಲೀಸರು ಇದ್ದಾರೆ, ದೆಹಲಿ ಪೊಲೀಸರು ಇದ್ದಾರೆ, ಕ್ರೈಮ್ ಬ್ರಾಂಚ್ ನ ಪೊಲೀಸರು ಇದ್ದಾರೆ, ಹಾಗೆ ಎನ್ಐ ಅಧಿಕಾರಿಗಳು ಸಂಪೂರ್ಣವಾಗಿ ಇಲ್ಲಿಂದ ಮಾಹಿತಿಯನ್ನು ಪಡ್ಕೊಂಡು ಹೋಗಿದ್ದಾರೆ. ಫೊರೆನ್ಸಿಕ್ ಲ್ಯಾಬ್ ನ ಸಿಬ್ಬಂದಿ ಕೂಡ ಇಲ್ಲಿ ಡಾಕ್ಟರ್ಗಳ ಟೆರರ್ ಸಂಚು ಈಗ ಬೆಚ್ಚಿ ಬೀಳಿಸ್ತಾ ಇದೆ. ಭಾರತದಲ್ಲಿ ಅತಿ ದೊಡ್ಡ ನರಮೇಧಕ್ಕೆ ಉಗ್ರರು ಮೆಗಾ ಪ್ಲಾನ್ ಮಾಡಿದ್ದು ಗೊತ್ತಾಗಿದೆ. ಒಂದಲ್ಲ ಎರಡಲ್ಲ, ಬರೋಬ್ಬರಿ 32 ಕಾರುಗಳ ಬಳಕೆ. ಸರಣಿ ಸ್ಫೋಟಕ್ಕೆ 32 ಸೆಕೆಂಡ್ ಹ್ಯಾಂಡ್ ಕಾರ್ಗಳ ಬಳಕೆ ಮಾಡಿದ್ದಾರೆ. ಈ ಕಾರ್ಗಳ ಮೂಲಕ 4 ನಗರಗಳಲ್ಲಿ ಮಾರಣ ಹೋಮಕ್ಕೆ ಸ್ಕೆಚ್ ಹಾಕಿದ್ದಾರೆ. ನೋಡಿ ಯಾವ ರೀತಿ ಇವರು ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಯೂಸ್ ಮಾಡಿದ್ದಾರೆ, ಅವುಗಳನ್ನ ಮಾರ್ಪಾಡು ಮಾಡಿ ಪ್ಲಾನ್ ಮಾಡಿದ್ದಾರೆ. ಬ್ರೆಜಾ, ಸ್ವಿಫ್ಟ್, ಇಕೋಸ್ಪೋರ್ಟ್ಸ್, i20 ಸೇರಿ 32 ಕಾರ್ಗಳನ್ನ ಬಳಸಿದ್ದಾರೆ. ನೋಡಿ, ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಇವರು ಬಳಸ್ತಾ ಇದ್ದದ್ದು. ಬ್ರೆಜಾ, ಸ್ವಿಫ್ಟ್, ಇಕೋಸ್ಪೋರ್ಟ್ಸ್, i20 ಸೇರಿ 32 ಕಾರ್ಗಳನ್ನ ಬಳಕೆ ಮಾಡಿದ್ದಾರೆ. ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ತಗೊಳ್ಳೋದು, ಅವುಗಳನ್ನ ಮಾರ್ಪಾಡು ಮಾಡೋದು, ಇಂಥ ಕೃತ್ಯಗಳಿಗೆ ಬಳಸೋದು. ಅದು ಒಂದಲ್ಲ ಎರಡಲ್ಲ, ಬರೋಬ್ಬರಿ 32 ಕಾರ್ ಇವರು ಬಳಸಿದ್ದು. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಕೊಲೀಗ ರಂಜಿತ್. ಈಗ ನೇರ ಸಂಪರ್ಕದಲ್ಲಿ ರಂಜಿತ್, ಗಮನಿಸ್ತಾ ಇದೀವಿ 32 ಸೆಕೆಂಡ್ ಹ್ಯಾಂಡ್ ಕಾರ್ಗಳನ್ನ ಬಳಸಿ ಅವುಗಳನ್ನ ಮಾರ್ಪಾಡು ಮಾಡಿ ಇಂಥ ಕೃತ್ಯಗಳಿಗೆ ಬಳಸುವಂತ ಕೆಲಸ ಇವರಿಂದ ಆಗ್ತಾ ಇತ್ತು ಅಂತ ಹೇಳಿ ಇನ್ನು ಏನೆಲ್ಲ ವಿಚಾರಗಳು ಆಚೆ ಬರ್ತಾ ಇದೆ, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಖಂಡಿತವಾಗ್ಲೂ ಕೂಡ ಶ್ರೀಪಾದ್ ಪಾಟೀಲ್, ಸುಮಾರು 32 ಕಾರ್ಗಳನ್ನ ಇವರು ಬಳಸಿ ಸಂಚು ರೂಪಿಸಿದಂತಹ ಸ್ಫೋಟಕ ವಿಚಾರ ಈಗ ಬಯಲಾಗಿದೆ. ನಾವೀಗ ಕೆಂಪುಕೋಟೆಯ ಮುಂಭಾಗದಲ್ಲಿ ಮೊನ್ನೆ ಸೋಮವಾರ ಆದಂತ ದುರಂತ ಆಯ್ತಲ್ಲ, ಸ್ಫೋಟ ಆಯ್ತಲ್ಲ, ಆ ಸ್ಫೋಟದ ಸ್ಥಳದಲ್ಲಿದ್ದೀವಿ. ನೋಡಿ, ಇವರ ಸಂಚು ಹೇಗೆಲ್ಲ ಇತ್ತು ಅಂತ ಕೇಳಿದ್ರೆ, ಪುಲ್ವಾಮಾದಲ್ಲಿ ದಾಳಿ ಮಾಡಿದ ರೀತಿಯಲ್ಲೇ ಇವರು ದಾಳಿಯನ್ನ ಮಾಡುವಂತ ಸಂಚನ್ನ ರೂಪಿಸಿದ್ರು. ಇದರು ತೆರೆಮರೆಯಲ್ಲಿ ನಡೀತಾ ಇದ್ದಂತಹ ವ್ಯವಸ್ಥಿತವಾದಂತಹ ಸಂಚು ಈಗ ಪೊಲೀಸರ ಒಂದು ಸರಿಯಾದ ಸಮಯದ ಕಾರ್ಯಾಚರಣೆಯಲ್ಲಿ ಅವರ ಬಂಧನ ಮಾಡುವ ಮೂಲಕ ಇವರ ಸಂಚು ಕೂಡ ಈಗ ವಿಫಲವಾಗಿದೆ. ಹೇಗೆ ಇವರ ಕಾರ್ಯಾಚರಣೆ ಇತ್ತು ಅಂತ ಕೇಳಿದ್ರೆ, ಒಂದು ಪೋಸ್ಟರ್ ಮೂಲಕ ಈ ಹೈ ಪ್ರೊಫೈಲ್, ಈ ವಿದ್ಯಾವಂತ ಭಯೋತ್ಪಾದಕರ ಬಂಧನ ಆಗಿದೆ. ಇನ್ನಷ್ಟು ಅವರ ಸಹಚರರಿಗಾಗಿ ಈಗ ಬಲೆ ಬೀಸಿದ್ದಾರೆ NIA ಅಧಿಕಾರಿಗಳು ಸೇರಿದಂತೆ ATS ನ ಅಧಿಕಾರಿಗಳು. ಇವರ ಸಂಚು ಹೇಗಿತ್ತು ಅಂತ ಕೇಳಿದ್ರೆ, ಸುಮಾರು ಈ ರೀತಿ 200 ಸ್ಥಳಗಳನ್ನ, ಆಯಕಟ್ಟಿನ ಜಾಗಗಳನ್ನ ಇವರು ಗುರುತು ಮಾಡಿದ್ರು. ಅದು ಪುಣ್ಯಕ್ಷೇತ್ರಗಳು ಕೂಡ ಅದರಲ್ಲಿದ್ವು, ಧಾರ್ಮಿಕ ಕ್ಷೇತ್ರಗಳು ಕೂಡ ಅದರಲ್ಲಿದ್ವು. ಅಂತ ಕ್ಷೇತ್ರಗಳನ್ನ ಟಾರ್ಗೆಟ್ ಮಾಡಿ ಅಲ್ಲೇನಾದ್ರೂ ವ್ಯವಸ್ಥಿತವಾದಂತ ದಾಳಿಯನ್ನ ಮಾಡಿದಾಗ ಬಹುಶಃ ಅದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗುತ್ತೆ ಅನ್ನೋದು ಇವ್ರ ಲೆಕ್ಕಾಚಾರ ಆಗಿತ್ತು. ಪುಲ್ವಾಮಾದಲ್ಲಿ ಹೇಗೆ ಕಾರಿನಲ್ಲಿ ಸ್ಫೋಟಕವನ್ನ ತುಂಬಿಕೊಂಡು ಇವರು ಆತ್ಮಾಹುತಿ ದಾಳಿಯನ್ನ ಮಾಡಿದ್ರು, ಅದೇ ರೀತಿಯ ದಾಳಿಯ ಪ್ಲಾನ್ ಅನ್ನ ಇವರು ಕೆಂಪುಕೋಟೆ ಮುಂದೆ ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಮಾಡಿದ್ದಾಗಿ ಈಗ ಪೊಲೀಸರ ತನಿಖೆಯ ವರದಿ ಹೇಳ್ತಾ ಇದೆ. ನೋಡಿ, ಒಂದು ಕಾರಿನಲ್ಲಿ ಇವರು ಸ್ಫೋಟಕವನ್ನ ತುಂಬಿಕೊಂಡು ಬಂದ್ರೆ ಅದರ ಹಿಂದ್ಗಡೆ ಮತ್ತೆ ಮುಂದ್ಗಡೆ ಅವರನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಅಥವಾ ಅವರನ್ನ ಗಾರ್ಡ್ ಮಾಡೋದಕ್ಕೆ ಆ ಜೊತೆಯಲ್ಲಿ ಬರುವಂತ ಏನು ವೆಹಿಕಲ್ ಇತ್ತಲ್ಲ, ಅದು ಕೂಡ ಈ ಸಂಚುಕೋರರದ್ದೇ ಆಗ್ತಾ ಇತ್ತು. ಆ ಸ್ಫೋಟಕ ತುಂಬಿದಂತಹ ಕಾರ್ ಏನಿತ್ತಲ್ಲ, ಅದನ್ನ ಅವ್ರು ಗಾರ್ಡ್ ಮಾಡ್ತಾ ಇದ್ರು. ಅದೇ ರೀತಿ ಅವರ ಟಾರ್ಗೆಟ್ ಕ್ರಮಿಸಿದ ನಂತರ ಅಲ್ಲಿಂದ ಹಿಂದೆ ಮುಂದೆ ಬಂದಂತಹ ಕಾರುಗಳು ಮರೆಯಾಗಿ ಹೋಗ್ತಾ ಇತ್ತು, ಅವರಲ್ಲಿಂದ ತಪ್ಪಿಸಿಕೊಳ್ತಾ ಇದ್ರು. ಆನಂತರ ಯಾವುದೇ ಸಾಕ್ಷಿ ಸಿಗದ ರೀತಿಯಲ್ಲಿ ಅವರು ಎಸ್ಕೇಪ್ ಆಗೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನಗಳನ್ನ ಮಾಡ್ತಾ ಇದ್ರು. ಇದರಂತೆ ಈಗ ಇವರ ಪ್ಲಾನ್ ಯಾವಾಗ ಟುಸ್ ಆಯ್ತು ಅಂತ ಕೇಳಿದ್ರೆ, ಈ ವೈದ್ಯರೇನಿದಾರಲ್ಲ, ಈ ಕ್ರಿಮಿನಲ್ ವೈದ್ಯರ ಬಂಧನ ಆದ ನಂತರ ಈ ಉಮರ್ ಅನ್ನುವಂತ ವ್ಯಕ್ತಿ ಇದನ್ನಲ್ಲ, ಈ ಭಯೋತ್ಪಾದಕ, ಆತ ಏಕಾಂಗಿ ಆಗ್ತಾನೆ. ಆತನ ಸಹಚರರ ಬಂಧನದ ನಂತರ ಆತ ದಿಕ್ಕು ತೋಚದಾಗಿ ಸ್ಫೋಟಕವನ್ನ ತುಂಬಿಕೊಂಡು ಬರ್ತಾನೆ. ಬಂದವನು ಕೆಂಪುಕೋಟೆಯ ಮುಂದೆ ಆತ ಅದನ್ನ ಎಕ್ಸ್ಪ್ಲೋರ್ ಮಾಡಿಬಿಡ್ತಾನೆ. ಆ ಸಮಯದಲ್ಲಿ ದುರಂತ ಅಥವಾ ಆ ಸಮಯದಲ್ಲಿ ಅತಿ ದೊಡ್ಡ ಸ್ಫೋಟ ಆಗುತ್ತೆ. ಸ್ಫೋಟದ ತೀವ್ರತೆ ಎಷ್ಟಿತ್ತು ಏನು ಎಲ್ಲದನ್ನ ನೀವು ಗಮನಿಸಿದ್ರಿ. ಒಂದ್ ವೇಳೆ ಇದೊಂದು
ಕುಕೃತ್ಯ ಸಾಧ್ಯ ಆಗದೇ ಇದ್ರೆ ಬಹುಶಃ ಭಾರೀ ಪ್ರಮಾಣದಲ್ಲಿ ದೊಡ್ಡ ಅನಾಹುತವೇ ಸೃಷ್ಟಿ ಆಗ್ತಾ ಇತ್ತು ಅನ್ನೋದನ್ನ ನಾವಿಲ್ಲಿ ವಿಚಾರ ಮಾಡಬೇಕಾದಂಥದ್ದು. ನೋಡಿ, ಈ ಸದ್ಯಕ್ಕೆ ಈಗ ಕಾರ್ಯಾಚರಣೆ ಎಲ್ಲ ಹೇಗಿದೆ ಪೊಲೀಸರ ತನಿಖೆ ಅನ್ನೋದನ್ನ ತಾವು ಗಮನಿಸ್ತಾ ಹೋದ್ರೆ ಈ ಹೊತ್ತಿಗೆ ನೋಡಿ, ಈ ಹೊತ್ತಿಗೆ ಇಲ್ಲಿ ಕಾರ್ಯಾಚರಣೆ ಹೇಗಿದೆ ಅನ್ನೋದನ್ನ ತಾವು ಗಮನಿಸ್ತಾ ಇದ್ದೀರಿ. ಬೆಳಿಗ್ಗೆ ಇದೇ ಸ್ಥಳದಲ್ಲಿ ಒಂದು ಕೈ ಪತ್ತೆ ಆಗಿತ್ತು. ಮೊನ್ನೆ ಧ್ವಂಸ ಆದಂತಹ ಛಿದ್ರವಾದಂತಹ ಘಟನೆ ಇತ್ತಲ್ಲ, ಸೋಮವಾರ ಆದಂತಹ ದುರಂತ, ಆ ದುರಂತದ ಸ್ಥಳದಲ್ಲಿ ನಿನ್ನೆವರೆಗೂ ಕೂಡ ಸರ್ಚಿಂಗ್ ಆಪರೇಷನ್ ಅನ್ನ ಮಾಡ್ತಾ ಇದ್ದಂತ ತನಿಖಾ ತಂಡಕ್ಕೆ ಒಂದು ಕೈ ಪತ್ತೆ ಆಗಿತ್ತು. ಅದ್ಯಾರದ್ದು ಏನು ಎತ್ತ ಅಂತ ಹೇಳಿ ಪತ್ತೆ ಹಚ್ಚಿದ್ದಾರೆ. ನೋಡಿ, ಸಂಪೂರ್ಣವಾಗಿ ಪರದೆ ಹಾಕಿ ಮುಚ್ಚಿರುವಂತಹ ಜಾಗದಲ್ಲಿ ಇದ್ದಂತ ವೆಹಿಕಲ್ ಗಳನ್ನ, ಅಲ್ಲಿ ಸುಟ್ಟು ಕರಕಲಾದ ವೆಹಿಕಲ್ ಗಳನ್ನ ಈಗ ಅಲ್ಲಿಂದ ರಿಮೂವ್ ಮಾಡಿದ್ದಾರೆ. ಪೊಲೀಸರು ಇದ್ದಾರೆ, ದೆಹಲಿ ಪೊಲೀಸರು ಇದ್ದಾರೆ, ಕ್ರೈಮ್ ಬ್ರಾಂಚ್ ಪೊಲೀಸ್